ಎಐ ಬಳಸಿ ಸೈಡ್ ಇನ್ಕಮ್ ಮಾಡೋಕೆ ಇದೊಂದು ಸುವರ್ಣ ಅವಕಾಶ. ಯಾಕಂದ್ರೆ ಇನ್ನೂ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಬನ್ನಿ, ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ವುದು ಏನಾದ್ರೂ ಹೊಸ್ತು ಶುರು ಮಾಡ್ಬೇಕಂದ್ರೆ ಒಂದು ಸರಿಯಾದ ಸಮಯ ಬರ್ಬೇಕು ಅಂತ. ಆದ್ರೆ ಆ ಒಂದು ದಿನ ಬರುತ್ತೆ ಅಂತ ಕಾಯ್ತಿದ್ರೆ ನಾವ್ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ ಅಷ್ಟೇ ಅಲ್ವಾ? ಹಾಗಾದ್ರೆ ಆ ಒಂದು ದಿನಕ್ಕಾಗಿ ಕಾಯೋದನ್ನ ಬಿಟ್ಟು ಇವತ್ತೇ ಯಾಕೆ ದಿನ 1 ಅಂತ ಶುರು ಮಾಡಬಾರ್ದು? ಇವತ್ತಿನ ಈ ವಿವರಣೆ ಅದಕ್ಕೆ ಒಂದು ದಾರಿದೀಪ ಆಗಲಿದೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಈ ಬಿಸ್ನೆಸ್ ಶುರು ಮಾಡೋಕೆ ದಿನಪೂರ್ತಿ ಸಮಯ ಕೊಡ್ಬೇಕಾಗಿಲ್ಲ. ದಿನಕ್ಕೆ ಕೇವಲ 2ರಿಂದ 3 ಗಂಟೆ ಕೊಟ್ರೆ ಸಾಕು. ಲಾಭದಾಯಕ ಸೈಡ್ ಬಿಸ್ನೆಸ್ ಶುರು ಮಾಡಬಹುದು. ನಮ್ಗೆಲ್ಲ ಅನ್ಸುತ್ತೆ ದೊಡ್ಡ ದೊಡ್ಡ ಅವಕಾಶಗಳೆಲ್ಲ ಆನ್ಲೈನಲ್ಲೇ ಇರೋದು ಅಂತ. ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ. ನಿಜವಾದ ಅವಕಾಶಗಳು ನಮ್ಮ ಕಣ್ಣು ಮುಂದೆಯೇ, ನಮ್ಮ ಏರಿಯಾದಲ್ಲೇ ಇವೆ. ನಮ್ಮ ಸುತ್ತಮುತ್ತ ಇರೋ ಡೆಂಟಿಸ್ಟ್ಗಳು, ಸಲೂನ್ಗಳು, ರಿಯಲ್ ಎಸ್ಟೇಟ್ ಏಜೆಂಟ್ಸ್, ಹೀಗೆ ಎಷ್ಟೊಂದು ಸಕ್ಸಸ್ಫುಲ್ ಬಿಸ್ನೆಸ್ಗಳಿವೆ ಅಲ್ವಾ? ಆದ್ರೆ ಗಮನಿಸ್ ನೋಡಿ, ಇವುಗಳಲ್ಲಿ ಹೆಚ್ಚಿನವಿಕ್ಕೆ ಒಂದು ಆನ್ಲೈನ್ ಅಸ್ತಿತ್ವನೇ ಇರಲ್ಲ. ಸರಿಯಾಗಿ ಗಮನಿಸಿದ್ರೆ ಇಲ್ಲೇ ನಮಗೊಂದು ದೊಡ್ಡ ಅವಕಾಶ ಇರೋದು. ನೋಡಿ, ಅವ್ರತ್ರ ಗೂಗಲ್ ಮ್ಯಾಪ್ಸ್ ಲಿಸ್ಟಿಂಗ್, ಫೋನ್ ನಂಬರ್ ಎಲ್ಲ ಇದೆ. ಆದ್ರೆ ಒಂದು ಪ್ರೊಫೆಷನಲ್ ವೆಬ್ಸೈಟ್, ಆನ್ಲೈನ್ ಬುಕಿಂಗ್ ಅದೇ ಇಲ್ಲ. ಇದೇ ಆ ಡಿಜಿಟಲ್ ಗ್ಯಾಪ್. ಇದನ್ನೇ ನಾವು ತುಂಬಬೇಕಾಗಿರೋದು. ಸರಿ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತೀರಾ? ತುಂಬಾ ಸಿಂಪಲ್. ಅದಕ್ಕೂ ಉತ್ತರನೇ ಈ ಎಐ ವೆಬ್ಸೈಟ್ ಬಿಲ್ಡರ್ಗಳು. ಇವುಗಳನ್ನು ಬಳಸೋಕೆ ಯಾವುದೇ ಟೆಕ್ನಿಕಲ್ ಜ್ಞಾನದ ಅವಶ್ಯಕತೆನೇ ಇಲ್ಲ. ಎಐ ವೆಬ್ಸೈಟ್ ಬಿಲ್ಡರ್ ಅಂದ್ರೆ ಏನು ಗೊತ್ತಾ? ಅಂದ್ರೆ ನಾವು ಬಾಯ್ ಮಾತಲ್ಲಿ ನಮಗೆ ಏನು ಬೇಕು ಅಂತ ಹೇಳಿದ್ರೆ ಸಾಕು, ಎಐ ತಾನಾಗಿಯೇ ಕೆಲವೇ ನಿಮಿಷಗಳಲ್ಲಿ ಒಂದು ಪ್ರೊಫೆಷನಲ್ ವೆಬ್ಸೈಟ್ ರೆಡಿ ಮಾಡಿಕೊಡುತ್ತೆ. ಕೋಡಿಂಗ್ ಜ್ಞಾನ ಬೇಕೇ ಇಲ್ಲ. ಇದು ಸುಮ್ನೆ ವೆಬ್ಸೈಟ್ ಮಾತ್ರ ಕ್ರಿಯೇಟ್ ಮಾಡಲ್ಲ. ಬೇಕಾದ ಫೋಟೋ, ಟೆಕ್ಸ್ಟ್ ಎಲ್ಲವನ್ನೂ ಎಐನೇ ಕೊಡುತ್ತೆ. ಡಿಸೈನ್ ಚೇಂಜ್ ಮಾಡೋದು ಡ್ರ್ಯಾಗ್ ಅಂಡ್ ಡ್ರಾಪ್ ಅಷ್ಟು ಸುಲಭ. ಪೇಮೆಂಟ್, ಬುಕಿಂಗ್ ಆಪ್ಷನ್, ಹೀಗೆ ಬಿಸ್ನೆಸ್ಗೆ ಬೇಕಾದ ಪ್ರತಿಯೊಂದು ಫೀಚರ್ ಕೂಡ ಇದರಲ್ಲಿರುತ್ತೆ. ಸರಿ, ಐಡಿಯಾ ಚೆನ್ನಾಗಿದೆ. ಆದ್ರೆ ಇದನ್ನ ಶುರು ಮಾಡೋದು ಹೇಗೆ? ಬನ್ನಿ, ಒಂದು ಸಿಂಪಲ್ ಆದ 4 ಸ್ಟೆಪ್ ಪ್ಲಾನ್ ನೋಡೋಣ. ನೋಡಿ, ಈ 4 ಸ್ಟೆಪ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಮೊದಲು ಲಿಸ್ಟ್ ಮಾಡ್ಕೋಬೇಕು, ಆಮೇಲೆ ಸ್ಯಾಂಪಲ್ ರೆಡಿ ಮಾಡಬೇಕು, ಆಮೇಲೆ ಹೋಗಿ ತೋರಿಸ್ಬೇಕು. ಅಷ್ಟೇ. ಇದೇ ಪ್ರಾಸೆಸ್ಸನ್ನ ಬೇರೆ ಬೇರೆ ಬಿಸ್ನೆಸ್ಗಳಿಗೂ ಮತ್ತೆ ಮತ್ತೆ ಮಾಡ್ಬೋದು. ಇಲ್ಲಿರೋ ಅಸಲಿ ಟ್ರಿಕ್ ಏನ್ ಗೊತ್ತಾ? ಬರೀ ನಾನ್ ನಿಮಗೆ ವೆಬ್ಸೈಟ್ ಮಾಡ್ಕೊಡ್ತೀನಿ ಅಂತ ಹೋಗಿ ರೇಡೋದಲ್ಲ. ಬದಲಿಗೆ ಅವರ ಬಿಸ್ನೆಸ್ಗೆ ಒಂದು ವೆಬ್ಸೈಟ್ ರೆಡಿ ಮಾಡಿ ಅದನ್ನ ಅವರ ಮುಂದೆ ಇಡೋದು. ಆವಾಗ ನೋಡಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸರಿ, ಇದೆಲ್ಲ ಆಯ್ತು. ಅದೇ ಇದ್ರಿಂದ ದುಡ್ಡು ಮಾಡೋದ್ ಹೇಗೆ? ನಮ್ಮ ಮೊದಲ 25,000 ರೂಪಾಯಿ ಗಳಿಸೋದ್ ಹೇಗೆ ಅಂತ ಈಗ ನೋಡೋಣ. ತಿಂಗಳಿಗೆ 25,000 ರೂಪಾಯಿ. ಇದು ಕೇಳೋದಕ್ಕೆ ದೊಡ್ಡ ಮೊತ್ತ ಅನಿಸ್ಬಹುದು. ಆದ್ರೆ ನಾವೀಗ ನೋಡೋ ಪ್ಲಾನ್ ಪ್ರಕಾರ ಇದು ಖಂಡಿತ ಸಾಧ್ಯ ಇರುವಂತಹ ಗುರಿ. ಬೆಲೆ ಹೇಗೆ ಇಡ್ಬೋದು ಅಂತ ನೋಡೋಣ. ನೋಡಿ, ವೆಬ್ಸೈಟ್ ಮಾಡ್ಕೊಡೋಕೆ ಒಂದ್ಸರಿ ಚಾರ್ಜ್, ಅಂದ್ರೆ ಒಂದು 5,000 ರೂಪಾಯಿ. ಆಮೇಲೆ ಅದನ್ನ ಮ್ಯಾನೇಜ್ ಮಾಡಕ್ಕೆ, ಅಪ್ಡೇಟ್ ಮಾಡಕ್ಕೆ ಪ್ರತಿ ತಿಂಗಳು ಒಂದು 4,000 ರೂಪಾಯಿ. ಅಂದ್ರೆ ಒಂದೇ ಕ್ಲೈಂಟ್ನಿಂದ ಶುರುವಲ್ಲೇ ಸುಮಾರು 9,000 ರೂಪಾಯಿ ಬರುತ್ತೆ. ಅಂದ್ರೆ ತಿಂಗಳ ನಿರ್ವಹಣೆಗೆ ಕೇವಲ 5 ಕ್ಲೈಂಟ್ ಸಿಕ್ಕಿದ್ರೆ ಸಾಕು. ಪ್ರತಿ ತಿಂಗಳು 20,000 ರೂಪಾಯಿ ಆದಾಯ ಫಿಕ್ಸ್. ಇದು ನಮ್ಮ 25,000 ರೂಪಾಯಿ ಗುರಿಗೆ ಎಷ್ಟು ಹತ್ರ ಇದೆ ನೋಡಿ. ಈ ಐಡಿಯಾ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ, ಈ ಲೋಕಲ್ ಬಿಸ್ನೆಸ್ ಓನರ್ಸ್ ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ, ಅಥವಾ ಅದಕ್ಕೆಲ್ಲ ಟೈಮ್ ಕೂಡ ಇರಲ್ಲ. ಇದರಿಂದ ಅವರು ಎಷ್ಟೋ ಬಿಸ್ನೆಸ್ ಕಳ್ಕೊಂತಿರ್ತಾರೆ. ಸರಿಯಾದ ಹೇಳ್ಬೇಕಂದ್ರೆ ನಾವು ಅವರ ದೊಡ್ಡ ತಲೆನೋವಿಗೆ ಒಂದು ಸಿಂಪಲ್ ಪರಿಹಾರ ಕೊಡ್ತಾ ಇದೀವಿ. ಹಾಗಾದ್ರೆ ಈಗ್ಲೇ ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಏರಿಯಾದಲ್ಲಿ ನಿಮ್ಮ ಸಹಾಯ ಬೇಕಾಗಿರುವ ಆ ಮೊದಲ ಬಿಸ್ನೆಸ್ ಯಾವುದು? ಆ ಅವಕಾಶ ಕಣ್ಮುಂದೆಯೇ ಇರಬಹುದು.